ಮೈಸೂರು ಮೂಲದವರು ಅನ್ನೋದೇ ನಮಗೊಂದಿಷ್ಟು ಕಳಂಕ ನಮ್ಮ ರಾಜ್ಯಕ್ಕೆ. ಈ ಮೈಸೂರಿನವರು ಯಾಕೆ ಹಿಂಗೆ ಮಾಡಿದ್ರು ಅಂತ ಹೇಳಿ ಹಾಗೆ ನೋಡಿದ್ರೆ ಮೈಸೂರಿಗೆ ಸಾಂಸ್ಕೃತಿಕ ನಗರಿ ಅಂತ ಕರೆಸ್ಕೊಳ್ಳುತ್ತೆ. ಆದರೆ ಮೈಸೂರಿನಲ್ಲಿರುವಂಥ ಈ ವಿದ್ಯಾರ್ಥಿಗಳು ಮಾಡಿರುವಂಥ ಕೆಲಸದಿಂದಾಗಿ ಈಗ ಒಂದು ಕಪ್ಪು ಚುಕ್ಕೆ. ಬೆಂಗಳೂರು ನೆಟ್ವರ್ಕ್ ಯಾವುದು? ಮೈಸೂರಿನಲ್ಲಿ 5-6 ವರ್ಷಗಳಿಂದ ಸ್ನೇಹಿತರ ಜೊತೆಗೆ ಸಂಪರ್ಕದಲ್ಲಿ ಇರಲಿಲ್ಲ. ಬೆಂಗಳೂರಿನಲ್ಲೇ ಸ್ನೇಹಿತರ ನೆಟ್ವರ್ಕ್ ಅನ್ನ ಮನೋರಂಜನ್ ಬೆಳೆಸ್ಕೊಂಡಿದ್ದು. ಬೆಂಗಳೂರಿನಲ್ಲಿ ಮನೋರಂಜನ್ ವಾಸದ ಸ್ಥಳದ ಪರಿಶೀಲನೆಗೆ ಈಗ ಪೊಲೀಸರು ಇಳಿದಿದ್ದಾರೆ. ಮಾಡೇ ಮಾಡ್ತಾರೆ. ಸ್ನೇಹಿತರಿಗೋಸ್ಕರ ಈಗ ಪರಿಶೀಲನೆ ಶುರುವಾಗಿದೆ. ಇವನ್ ಫ್ರೆಂಡ್ಸ್ ಯಾರು, ಏನ್ ಸರ್ಕಲ್ ಅಂತ. ಒಂದೇ ಒಂದು ಹೋರಾಟದಲ್ಲೂ ಕೂಡ ಭಾಗಿಯಾಗಿರುವಂತ ಮಾಹಿತಿ ಈಗ ಸಿಕ್ಕಿಲ್ಲ. ಆತನ ವಿರುದ್ಧ ಯಾವುದೇ ಕೇಸ್ ಕೂಡ ಪೊಲೀಸ್ ಠಾಣೆಯಲ್ಲಿಲ್ಲ. ಕೀಳು ಪ್ರಚಾರದ ಆಸೆಗೆ ಹೇಯ ಕೃತ್ಯ ಎಸಗಿದಾನ ಏನೋ ಮನೋರಂಜನ್ ಅಂತ ಹೇಳಿ ಈಗ ಒಂದು ಪೊಲೀಸರು ಆ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಕೀಳು ಪ್ರಚಾರ ಅಂತ ಏನು ಅನ್ಸಲ್ಲ. ಉದ್ದೇಶ ಏನಿದೆ ಏನಿಲ್ಲ ಅನ್ನುವಂಥದ್ದು ಮೋಟಿವ್ ಗೊತ್ತಾದ ಮೇಲೆ ಗೊತ್ತಾಗುತ್ತೆ ಇದೆಲ್ಲವೂ ಕೂಡ. ಅದು ಯಾವ ಪ್ರಚಾರಕ್ಕೋಸ್ಕರ, ಯಾರು ಏನು ಮಾಡಿದ್ರು. ಅನೇಕ ರೀತಿಯಲ್ಲಿ ಇನ್ನೊಂದಿಷ್ಟು ವಿಡಿಯೋಗಳು ಕೂಡ ಹರಿದಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಯಾರೆಲ್ಲ ಈಗ ಸಿಕ್ಕಾಕೊಂಡಿದ್ದಾರೆ ಅವರು ಕೆಲವು ಪಕ್ಷಗಳ ಪರವಾಗಿ ಪ್ರಚಾರವನ್ನು ಮಾಡಿದ್ದು ಇದೆ. ಆ ಪಕ್ಷಕ್ಕೆ ವೋಟ್ ಹಾಕಿ ಅಂತ ಕೇಳ್ಕೊಂಡವರು ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸೊ ಹಾಗಾಗಿ ಇನ್ನೂ ಬಹಳ ಡೀಪ್ ಆಗಿ ಹೋಗುತ್ತೆ ಇದು. ಸಂಸತ್ ಭವನದಲ್ಲಿ ನುಗ್ಗಿ ಕೋಲಾಹಲ ಮಾಡಿರುವಂಥ ವಿಚಾರ. ಆರೋಪಿ ಮನೋರಂಜನ್ ಮನೆ ಮುಂದೆ ಪೊಲೀಸ್ ಕಾವಲು. ನಿನ್ನೆಯಿಂದಲೂ ಕೂಡ ಮನೆ ಮುಂದೆ ಪೊಲೀಸರು ಇದ್ದಾರೆ. ಮನೆಯಿಂದ ಹೊರಬಾರದ ಈಗ ಮನೋರಂಜನ್ ತಾಯಿ ಪಾಪ ಹೆತ್ತವ್ರಿಗೆ ಎಂಥ ಸಂಕಟ ರೀ. ಹಾಗಾಗಿ ಹೊರಗೆ ಬಂದು ತಂದೆ ದೇವರಾಜ್ ಅವರು ಹೋಗ್ತಾ ಇದ್ದಾರೆ, ಏನಾಗ್ತಾ ಇದೆ ಏನಿಲ್ಲ ಅಂತ ಹೇಳಿ. ಸದ್ಯ ಮನೋರಂಜನ್ ಮನೆ ಕಡೆಗೆ ಯಾವೊಬ್ಬ ಪರಿಚಯಸ್ಥರು ಕೂಡ ಸುಳಿತಾ ಇಲ್ಲ. ಯಾಕೆ ಬೇಕು, ನಾವು ಹೋದರೆ ನಮ್ಮನ್ನು ಪೊಲೀಸರು ಹಿಡ್ಕೊಂಡೋಗಿ ವಿಚಾರಣೆ ಮಾಡ್ತಾರೆ ಅಂತೇಳಿ. ನೋಡಿ ಎಂತಹ ಪರಿಸ್ಥಿತಿಗೆ ಹೆತ್ತವರನ್ನು ತಂದಿಡ್ತಾರೆ ಮಕ್ಕಳು ಅನ್ನೋದನ್ನು. ನಿಮ್ದು ಏನು ಉದ್ದೇಶ ಇದೆಯೋ, ನಿನಗಂಥ ಕೆಲಸನೇ ಮಾಡಬೇಕಾಗಿರೋದಾಗಿದ್ರೆ ಕ್ರಾಂತಿಕಾರಿ ಕೆಲಸ, ಬೇರೆ ದಾರಿ ಇತ್ತು. ಯುವಕರ ತಂಡ ಕಟ್ಕೊಂಡು ಅನೇಕ ಉದ್ಧಾರಗಳನ್ನು ಮಾಡುವಂಥ ಕೆಲಸಗಳಿತ್ತು. ಈ ರೀತಿ ಹೋಗಿ ಕಲರ್ ಹಾಸ್ಕೊಂಡು ಬರೋದಾ? ಅರೆ ಹೋಳಿ ಹುಣ್ಣಿಮೆಗೆ ಹೋಗಿದ್ರೆ ಕಲರ್ ಎಷ್ಟು ಬೇಕಿತ್ತು ಅಷ್ಟು ಸಿಗ್ತಾ ಇತ್ತು. ಅಲ್ಲಿ ಹೋಗಿ ಸಂಸತ್ನಲ್ಲೇ ಕಲರ್ ಹಾಕಬೇಕಾಗಿದ್ದ. ತಲೆ ಬೇಡ ಇವ್ರಿಗೆ. ಇಂಜಿನಿಯರ್ ಸ್ಟೂಡೆಂಟ್ಸ್ಗಳು ಬೇರೆ ಇವ್ರಿಗೆ. ನಿಮಗೆ ಕಷ್ಟಪಟ್ಟು ಪಾಪ ತಮ್ಮ ಆಸೆಗಳನ್ನೆಲ್ಲ ಬಲಿ ಕೊಟ್ಟು ನಿಮ್ಮನ್ನು ಕಲಿಸಿ ಬೆಳೆಸಿ ಈ ಸುಖಕ್ಕೋಸ್ಕರ ಹೆತ್ತವರು ಖುಷಿ ಪಡಬೇಕು. ನನ್ನ ಸಹೋದ್ಯೋಗಿ KP ನಾಗರಾಜ್ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. KP ನಾಗರಾಜ್, ಈ ಸುಖಕ್ಕೋಸ್ಕರನೇ ಪಾಪ ಹೆತ್ತವರು ಇವರನ್ನೆಲ್ಲ ಬೆಳೆಸಿ ಕಷ್ಟಪಟ್ಟು ಅವರ ಆಸೆಗಳನ್ನೆಲ್ಲ ಬದಿಗೊತ್ತಿ ಅದಿಮಿಟ್ಕೊಂಡು ಇವರನ್ನ ಬೆಳೆಸಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳನ್ನು ಮಾಡಿ ಇವತ್ತು ಮನೆಯಿಂದ ಆಚೆ ಬರಲಾ ಬೇಡವಾ ಅಂತ ಯೋಚನೆ ಮಾಡೋ ಪರಿಸ್ಥಿತಿಗೆ ಇವತ್ತು ತಂದು ಇಟ್ಟಿದ್ದಾರೆ. ಏನಾಗ್ತಾ ಇದೆ ಮೈಸೂರಿನಲ್ಲಿ KP ನಾಗರಾಜ್? ಅರುಣ್, ಸದ್ಯಕ್ಕೆ ಮನೋರಂಜನ್ ಮನೆ ಮುಂಭಾಗದಲ್ಲಿ ಪೊಲೀಸರು ಕೂಡ ಇದ್ದಾರೆ, ಜೊತೆಗೆ ಮಾಧ್ಯಮದವರು ಕೂಡ ಇದ್ದಾರೆ. ಅವರ ತಂದೆ ಒಂದು ರೀತಿಯಾಗಿ ಪಾಪ ಭಾಳ ತುಂಬ ಅಸಹಾಯಕತೆಯಾಗಿ ಈಗ ತಾನೇ ಹೊರಗಡೆ ಬಂದು ನಮ್ಮನ್ನು ಕೈ ಮುಗಿತೀನಿ, ಯಾಕೆಂದರೆ ನನ್ನ ಹೆಂಡತಿ ಹಾರ್ಟ್ ಪೇಷಂಟ್ ಇದ್ದಾರೆ, ದಯವಿಟ್ಟು ತೊಂದರೆ ಕೊಡಬೇಡಿ ಅನ್ನುವಂಥ ರಿಕ್ವೆಸ್ಟನ್ನು ಮಾಡುವಂತಹ ಸ್ಥಿತಿ ಬಂದಿರುವಂಥದ್ದು. ಏನು ಮಗನನ್ನು ಇಂಜಿನಿಯರಿಂಗ್ ಮಾಡಿದಂತಹ ಫಲವಾಗಿ, ಮಗನನ್ನು ಇಷ್ಟರ ಮಟ್ಟಿಗೆ ಓದಿಸಿದಂತಹದರ ಫಲವಾಗಿ ಇವತ್ತು ಅವರ ತಂದೆ ಅಸಹಾಯಕವಾಗಿ ಕೈ ಮುಗಿದು ರಿಕ್ವೆಸ್ಟ್ ಮಾಡುವಂಥ ಪರಿಸ್ಥಿತಿಗೆ ಅವರ ಮಗ ತಂದಿಟ್ಟಿದ್ದಾನೆ ತಂದೆ ತಾಯಿಯನ್ನು. ಆದರೆ ಇಡೀ ಒಂದು ವಿಚಾರವನ್ನು ಗಮನಿಸ್ತಾ ಇದ್ದರೆ ಅರುಣ್, ಸ್ಪಷ್ಟವಾಗಿ ಏನು ಮನೋರಂಜನೆಗೆ ಸೈದ್ಧಾಂತಿಕವಾಗಿ ಯಾವುದೋ ಒಂದು ಕಡೆಯಲ್ಲಿ ಗಟ್ಟಿತನವಾದಂತಹ ನಿಲುವುಗಳಿದ್ದಾವೆ ಅಂತಲೇ ಅನ್ನಿಸ್ತಾ ಇಲ್ಲ. ಯಾಕಂದರೆ ಸ್ಪಷ್ಟವಾಗಿ ಯಾವುದೇ ರೀತಿಯಾದಂಥ ಸೈದ್ಧಾಂತಿಕವಾದಂಥ ಹೋರಾಟಗಳಲ್ಲೂ ಕೂಡ ಅದು ಎಡ ಇರ್ಬೋದು, ಬಲ ಇರ್ಬೋದು, ಅಥವಾ ಸಮಾಜದ ಪರ ಇನ್ಯಾವುದೇ ಥರದ ಹೋರಾಟಗಳಿರ್ಬೋದು, ಯಾವುದರ ವಿಚಾರದಲ್ಲೂ ಕೂಡ ಅವನಿಗೆ ಸೈದ್ಧಾಂತಿಕವಾದಂತಹ ಗಟ್ಟಿತನ ಇತ್ತು, ಅಥವಾ ಸೈದ್ಧಾಂತಿಕವಾಗಿ ಭಾಳ ಗಟ್ಟಿಯಾಗಿದ್ದಂಥ ಕಾರಣಕ್ಕೋಸ್ಕರವಾಗಿ ಇಂಥದ್ದೊಂದು ಕೆಲಸ ಮಾಡಿದ್ದಾನೆ ಅನ್ನುವಂಥದ್ದಕ್ಕೆ ಯಾವುದೇ ಪುರಾವೆಗಳು ಸದ್ಯಕ್ಕಂತೂ ಸಿಗ್ತಾ ಇಲ್ಲ. ಯಾಕಂದರೆ ಮೈಸೂರಿನ ಸ್ಥಳೀಯ ಮಟ್ಟದಲ್ಲಂತೂ ಯಾವ ಹೋರಾಟಗಳಲ್ಲೂ ಕೂಡ ಇಲ್ಲ, ಜೊತೆಗೆ ಯಾವುದೇ ಸಂಘಟನೆಗಳಲ್ಲೂ ಕೂಡ ಆತ ಸಕ್ರಿಯ ಆಗಿಲ್ಲ. ಹಾಗಾಗಿ ಸೈದ್ಧಾಂತಿಕವಾಗಿ ಈ ವಿಚಾರವನ್ನು ನೋಡುವಂಥದ್ದೇ ಈ ಕ್ಷಣಕ್ಕೆ ತಪ್ಪಾಗಿ ಕಾಣ್ತಾ ಇದೆ. ಯಾಕೆಂದರೆ ಅಂಥದ್ದೊಂದು ಸದೃಢತೆ, ಅಂಥದ್ದೊಂದು ಬದ್ಧತೆ ಈತನ ಇಲ್ಲಿವರೆಗೂ ಕಲೆಕ್ಟ್ ಮಾಡಿರುವಂಥ ಮಾಹಿತಿಗಳಲ್ಲಿ ಎಲ್ಲೂ ಕೂಡ ಲಭ್ಯವಾಗ್ತಾ ಇಲ್ಲ. ಹಾಗಾಗಿ ಆತನ ನಿಜವಾದಂತಹ ನೆಟ್ವರ್ಕ್ ಯಾವುದು, ಜೊತೆಗೆ ಮೈಸೂರಿನಲ್ಲಂತೂ ಆತ ಎಲ್ಲ ರೀತಿಯಾದಂಥ ಸ್ನೇಹಿತರಿಂದಲೂ ಕೂಡ ಭಾಳ ವರ್ಷಗಳಿಂದಲೂ ಕೂಡ ದೂರವಾಗಿದ್ದ. ಹಾಗಾಗಿ ಬೆಂಗಳೂರು
ಬೆಂಗಳೂರಿನಲ್ಲಿರುವಂಥ ಆತನ ನೆಟ್ವರ್ಕ್ ಯಾವುದು, ಆತನಿಗೆ ಕಾಲೇಜ್ ಟೈಮಲ್ಲಿ ಸಿಕ್ಕಿರುವಂಥ ನೆಟ್ವರ್ಕ್ ಇದು, ಇದೆಲ್ಲದೂ ಕೂಡ ಪರಿಶೀಲನೆ ಬಹಳ ಮುಖ್ಯ. ಯಾಕಂದರೆ ಬೆಂಗಳೂರಿನ ಪ್ರತಿಷ್ಠಿತವಾದಂಥ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಆತ ಇಂಜಿನಿಯರಿಂಗ್ ಮಾಡಿರುವಂಥದ್ದು. ಹಾಗಾಗಿ ಮೈಸೂರಿನ ಮಟ್ಟದಲ್ಲಿ ಎಲ್ಲ ಸ್ನೇಹಿತರುಗಳಿಂದಲೂ ಕೂಡ ಸದ್ಯಕ್ಕೆ ದೂರವಾಗಿದ್ದಾನೆ, ಅಂದರೆ 5-6 ವರ್ಷಗಳಿಂದಲೂ ಕೂಡ ದೂರವಾಗಿದ್ದಾನೆ ಅನ್ನುವಂತಹ ಮಾಹಿತಿಗಳು ಅವರ ಫ್ರೆಂಡ್ಸ್ಗಳೇ ಕೊಡ್ತಾ ಇದ್ದಾರೆ. ಹಾಗಾಗಿ ಬೆಂಗಳೂರಿನ ನೆಟ್ವರ್ಕ್ ಈಗ ಬಹಳ ಮುಖ್ಯ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಪೊಲೀಸರು ಆ ವಿಚಾರದಲ್ಲೂ ಕೂಡ ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಮತ್ತು ಬೆಂಗಳೂರಿನಲ್ಲಿ ಎಲ್ಲಿ ವಾಸ ಇದ್ದ ಅದರ ಪರಿಶೀಲನೆಯಲ್ಲೂ ಕೂಡ ಈಗ ಮಾಡ್ತಾ ಇದ್ದಾರೆ. ಅರುಣ್, ಪಾಪ ಅಸಹಾಯಕರಾಗಿ ತಂದೆ ಈ ರೀತಿಯಾಗಿ ಕೇಳಿಕೊಳ್ಳುವಂಥ ಪರಿಸ್ಥಿತಿಗೆ ಯಾವ ಮಕ್ಕಳು ತರಕ್ಕೆ ಹೋಗಬೇಡಿ. ನಿಮ್ಮನ್ನು ಓದಿಸೋದು, ಬೆಳೆಸೋದು, ಅವರೆಲ್ಲ ತಮ್ಮ ಆಸೆಗಳನ್ನು ಒಂಥರ ಬಚ್ಚಿಟ್ಟು ನಿಮ್ಮಲ್ಲಿ ಕನಸುಗಳನ್ನು ಕಾಣ್ಕೊಂಡು ಅವ್ರು ಬದುಕ್ತಾ ಇರ್ತಾರೆ. ಅಂಥವ್ರನ್ನ ಯಾವ ತಂದಿಟ್ಟಿದ್ದೀರಾ ನೋಡಿ ಅಲ್ಲಿ. ಪಾಪ ಆಚೆ ಬಂದು ಕೇಳ್ಕೊಳ್ಳುವಂಥ ಪರಿಸ್ಥಿತಿಗೆ ಇದಕ್ಕೋಸ್ಕರ ಇಂಜಿನಿಯರ್ ಆದ್ರಿ. ಥೂ.